ಅದು ಪೆಂಟಾಪ್ರಿಸಮ್ ಮೆಥಡ್. ಕೊಡಕ್ ಬ್ರೌನ್ಸಿ ಮತ್ತು ಇನ್ಸ್ಟಾ ಟೇಪ್ ಅನ್ನು ಹಿಂಗೆ ಇಟ್ಕೊಂಡು ಎಷ್ಟಕ್ಕೆ ಬೇಕೋ ಅಷ್ಟು ಹಿಂಗೆ. ನಂತರ ಈಸ್ಟ್ಮನ್ ರವರು ಕಂಪನಿಯ ಅಧ್ಯಕ್ಷರಾಗ್ತಾರೆ. ಅಂದರೆ ಸುಮಾರು 131 ವರ್ಷಗಳ ಹಿಂದಿನ ಒಂದು ಕಂಪನಿ ಏನಿದೆ ಇದು ವ್ಯೂ ಪಾಯಿಂಟ್ ಆಗಿರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮಾಹಿ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಷಯ ಬಂದು ಈ ಕೊಡಕ್ ಕ್ಯಾಮ್ರಾ. ಇದು 1996-97ರಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತಹ ಕ್ಯಾಮ್ರಾ. ಈ ಓಲ್ಡ್ ಕ್ಯಾಮ್ರಾದ ಬಗ್ಗೆ ತಿಳಿಯೋಕ್ಕೂ ಮುಂಚೆ ಇದ್ರ ಸೃಷ್ಟಿ ಹೇಗಾಯಿತು ಅನ್ನೋದನ್ನ ನೋಡ್ಕೊಬರೋಣ. ಕೊಡಕ್ ಇದೊಂದು ಹಳೆಯ ಕ್ಯಾಮೆರಾ ಕಂಪನಿಯಾಗಿದೆ. ಇದರ ಸ್ಥಾಪಕರು ಚಾರ್ಲ್ಸ್ ಈಸ್ಟನ್ ಮತ್ತು ಹೆನ್ರಿ ಎ ಸ್ಟ್ರಾಂಗ್. ಇದರ ಪ್ರಧಾನ ಕಚೇರಿ USA-ನ ನ್ಯೂಯಾರ್ಕ್ನಲ್ಲಿದೆ. ಈ ಕೊಡಕ್ ಕಂಪನಿಯನ್ನು 1892ರಲ್ಲಿ ಸಂಯೋಜನೆ ಮಾಡ್ತಾರೆ. ಅಂದರೆ ಸುಮಾರು 131 ವರ್ಷಗಳ ಹಿಂದಿನ ಒಂದು ಕಂಪನಿಯಾಗಿದೆ. ಇದು ಮೊದಲು ಫಿಲ್ಮ್ ರೋಲ್ಗಳಲ್ಲಿ ಅಭಿವೃದ್ಧಿಪಡಿಸಿದಂಥ ಸಂಸ್ಥೆಯಾಗಿತ್ತು. 20ನೇ ಶತಮಾನದ ಕೆಲವು ಜನಪ್ರಿಯ ಕ್ಯಾಮರಾಗಳಾದ ಕೊಡಕ್ ಬ್ರೌನ್ಸಿ ಮತ್ತು ಇನ್ಸ್ಟಾಮ್ಯಾಟಿಕ್ ಮಾದರಿಯನ್ನು ತಯಾರಿಸಿದ ಕಂಪನಿ ಎಂಬ ಹೆಗ್ಗಳಿಕೆಯೂ ಇದೆ. ಹಾಗೆ ಈಸ್ಟ್ಮನ್ ರವರು 1880ರಲ್ಲಿ ಹೆನ್ರಿ ಸ್ಟ್ರಾಂಗ್ ಜೊತೆಗೆ ಪಾಲುದಾರಿಕೆಯನ್ನು ಪ್ರವೇಶ ಮಾಡ್ತಾರೆ. 1936ರವರೆಗೆ ನ್ಯೂಯಾರ್ಕ್ನ ಈಸ್ಟ್ಮನ್ ಕೊಡಕ್ನೊಂದಿಗೆ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು. ನಂತರ ನ್ಯೂಯಾರ್ಕ್ ನಿಗಮವನ್ನು ವಿಸರ್ಜಿಸಿದಂತೆ ಅದರ ಸ್ವತ್ತುಗಳನ್ನು ನ್ಯೂಜೆರ್ಸಿ ನಿಗಮಕ್ಕೆ ವರ್ಗಾವಣೆ ಮಾಡುತ್ತಾರೆ. ಕೊಡಕ್ ಇಂದು ನ್ಯೂಜೆರ್ಸಿಯಲ್ಲಿ ಸಂಘಟಿತವಾಗಿದೆ. ಹೆನ್ರಿ ಸ್ಟ್ರಾಂಗ್ ಅವರು 1919ರಲ್ಲಿ ನಿಧನರಾಗ್ತಾರೆ. ನಂತರ ಈಸ್ಟ್ಮನ್ ರವರು ಕಂಪನಿಯ ಅಧ್ಯಕ್ಷರಾಗ್ತಾರೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಕೊಡಕ್ ತನ್ನ ಹವ್ಯಾಸಿ ಚಲನಚಿತ್ರಗಳನ್ನು ನಿಲ್ಲಿಸಿಬಿಡುತ್ತೆ ಮತ್ತು ಯುದ್ಧ ನಿರ್ಮಾಣಗಳ ಮಂಡಳಿಯ ನಿರ್ದೇಶನದ ಮೇರೆಗೆ RDX, ವೇರಿಯಬಲ್ ಟೈಮ್ ಫ್ಯೂಸ್ಗಳು ಆ್ಯಂಡ್ ಹ್ಯಾಂಡ್ ಗ್ರಾನೇಡ್ಸ್ಗಳನ್ನು ತಯಾರಿಸಿಕೊಡ್ತಿತ್ತು. ಕೊಡಕ್ ಈ ಹೆಸರು 1888ರಲ್ಲಿ ಈಸ್ಟ್ಮನ್ ಟ್ರೇಡ್ಮಾರ್ಕ್ ಮಾಡಿದ್ರು. ವಿಸ್ಮಯ ಏನಂದರೆ ಕೊಡಕ್ ಎಂಬ ಹೆಸರು ಶಟರ್ ಮಾಡುವ ಶಬ್ದದಿಂದ ಬಂದಿದೆ ಎಂಬ ವದಂತಿಯೂ ಇದೆ. ಹೌದು, ಖಂಡಿತವಾಗಿ ಹೌದು. ಈ ಒಂದು ಶಟರ್ನ ಸೌಂಡ್ ಏನು ಬರುತ್ತೆ ಅದು ಇವಾಗಿನ ಹೊಸ ನ್ಯೂ ಕ್ಯಾಮ್ರಾದಲ್ಲೆಲ್ಲ ನಮಗೆ ಕೇಳಿಸೋದು ಒಂದು ಕಿಚಿಕ್ಕನ ಒಂದು ಸೌಂಡ್ ಬರ್ಬೋದು. ಆದರೆ ಅವಾಗಿನ ಒಂದು ಡಬ್ಬಿ ಕ್ಯಾಮ್ರಾ ಇತ್ತು. ಸೊ ಅವಾಗ ಮೊದಲಾಗಿ ಕಂಡುಹಿಡಿದಿದ್ದೆ ಒಂದು ಬಾಕ್ಸ್ ಟೈಪ್ ಕ್ಯಾಮ್ರಾ. ಸೊ ಅದರಲ್ಲಿ ಈಸ್ಟ್ಮನ್ ಅವರಿಗೆ ಈ ಕೊಡಕ್ ಅನ್ನೋ ಒಂದು ಶಬ್ದ ಕೇಳಿಸಿರ್ಬೋದು. ಸೊ ಆ ಕಾರಣದಿಂದಾಗಿ ಅವರು ಕೊಡಕ್ ಅನ್ನೋ ಹೆಸರನ್ನೇ ಇಟ್ಟರು ಅಂತ ಒಂದು ವಿಷಯ ತಿಳಿದು ಬರುತ್ತೆ. ಸೊ ನೋಡೋಣ ಬನ್ನಿ ಇವತ್ತು ಈ ಕ್ಯಾಮ್ರಾದಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಅಂತ. ಸೊ ಇವಾಗ ಇದ್ರ ಕ್ಯಾಮ್ರಾದ ಪ್ರಾಪರ್ಟೀಸ್ ಏನೇನಿದ್ದಾವೆ ನೋಡೋಣ ಬನ್ನಿ. ಸೊ ಇದು 35mm ಫಿಲ್ಮ್ ರೋಲ್ ಅಂತ. ಇದು ಅಂದರೆ ಇದು ಟೈಪ್ ಬರುತ್ತೆ ಈ ಥರ. ಹಳೆ ಕಾಲದಲ್ಲೆಲ್ಲ ಇದನ್ನೇ ಯೂಸ್ ಮಾಡೋರು ಜಾಸ್ತಿ. ಸೊ ಇದನ್ನ ಯಾವ ಥರ ಕ್ಯಾಮ್ರಾಗೆ ಹಾಕ್ಬೋದು ಅನ್ನೋದ ತೋರಿಸ್ಕೊಡ್ತೀನಿ. ಇದನ್ನ ಬಳಸಿನೇ ನಾವು ಈ ಒಂದು ಫೋಟೋಗಳನ್ನು ತೆಗಿಬೋದು. ಅಂದರೆ ಇವಾಗಿನ ಕಾಲದಲ್ಲಿ ಮೆಮೊರಿ ಕಾರ್ಡು ಅಥವಾ SD ಕಾರ್ಡನ್ನು ಬಳಸಿ ನಾವೀಗ ಪಿಕ್ಚರ್ನ ತೆಗಿತೀವಂದರೆ ಅವಾಗಿನ ಕಾಲದಲ್ಲಿ ಈ ಥರ ರೋಲ್ನ ಬಳಸಿ ಪಿಕ್ಚರ್ನ ತೆಗಿಬೋದು. ಸೊ ತೆಗ್ದಿರೋ ಪಿಕ್ಚರು ಇದರಲ್ಲಿ ಶಾಶ್ವತ ಆಗಿರುತ್ತೆ. ಪ್ರಿಂಟರ್ ಮುಖಾಂತರ ಪಿಕ್ಚರ್ಗಳನ್ನು ಹಾರ್ಡ್ ಕಾಪಿಯಾಗಿ ತೆಗಿಬೋದಾಗಿತ್ತು. ಸೊ ಇದನ್ನು ಕ್ಯಾಮ್ರಾಗೆ ಯಾವ ಥರ ಹಾಕೋದು ಮತ್ತು ಇದು ಬ್ಯಾಟ್ರಿ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಶೆಲ್ ಟೈಪ್ ಕೊಟ್ಟಿದ್ದಾರೆ. ಈ ಗಡಿಯಾರ ಶೆಲ್ ಬರುತ್ತಲ್ಲ ಆ ಟೈಪು 2 ಶೆಲ್ನ ಹಾಕ್ಬೋದು. ಇಲ್ಲಿ ಹಾಕಿ ತೋರಿಸ್ತೀನಿ. ಈ ಥರ ಶೆಲ್ನ ಪ್ಲಸ್ ಮೈನಸ್ ಕರೆಕ್ಟ್ ನೋಡಿ ಹಾಕಿ ಈ ಥರ ಕ್ಯಾಪ್ ಹಾಕಿದರೆ ಆಯಿತು. ನೆಕ್ಸ್ಟು ಈ ಫಿಲ್ಮ್ ರೋಲ್ನ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಓಪನ್ ಅಂತ ಇದೆ. ಸೊ ಈ ಥರ ಓಪನ್ ಮಾಡಿದಾಗ ಇಲ್ಲಿ ಈ ಫಿಲ್ಮ್ ರೋಲ್ನ ಹಾಕ್ಬೋದು. ಹಾಗೆ ಈ ರೋಲ್ನ ಹಾಕಿ ಈ ಟೇಪ್ನ ಇಲ್ಲಿ ತನಕ ಎಳೆದು ಬಿಟ್ಟಾಗ ಇಲ್ಲಿ ಕೆಲವೊಂದು ಹಲ್ಲಿಂಗ್ಸ್ಗಳಿದ್ದಾವೆ. ಸೊ ಈ ಹಲ್ಲಿಂಗ್ಸ್ಗಳು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಪಿಕ್ಚರ್ಗೆ ಯಾವ್ಯಾವ ಥರ ಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ. ಸೊ ಇದನ್ನು ಹಾಕಿ ತೋರಿಸ್ತೀನಿ, ನೋಡ್ಬೋದು.
ಸೊ ನಾವು ಈ ಫಿಲ್ಮ್ ರೋಲ್ನ ಈ ಥರ ಫಿಟ್ ಮಾಡಿ ಇದು ಹಿಡ್ಕೊಳಕ್ಕಂತಲೇ ಒಂದಿಷ್ಟು ಎಕ್ಸ್ಟ್ರಾ ಟೇಪನ್ನು ಕೊಟ್ಟಿರ್ತಾರೆ. ಸೊ ಈ ಟೇಪನ್ನು ಹಿಂಗೆ ಹಿಡ್ಕೊಂಡು ಎಷ್ಟಕ್ಕೆ ಬೇಕೋ ಅಷ್ಟು ಹಿಂಗೆ ಎಳೆದು ಹಿಂಗೆ ಬಿಟ್ಟು ಕ್ಯಾಪ್ ಹಾಕ್ಬೋದು. ಸೊ ಇದು ಒಂದೊಂದು ಪಿಕ್ಚರಿಗೆ ಎಷ್ಟೆಷ್ಟು ಬೇಕು ಅನ್ನೋದು ಇದು ಡಿಸೈಡ್ ಮಾಡುತ್ತೆ, ಈ ಹಲ್ಲಿಂಗ್ಸ್ಗಳು ಡಿಸೈಡ್ ಮಾಡುತ್ತೆ. ಸೊ ನಾನೀಗ ಫಿಲ್ಮ್ ರೋಲ್ನ ಹಾಕಿದ್ದೀನಿ, ಹಾಗೆ 2 ಶೆಲ್ಗಳನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಆಗಲಿ ಏನೂ ಇರೋದಿಲ್ಲ, ಯಾಕಂದರೆ ಇದು ಓಲ್ಡ್ ಮಾಡೆಲ್ಲು ಕೊಡಕ್ K-10 35mm ಕ್ಯಾಮ್ರಾ ಆಗಿರುತ್ತೆ. ಸೊ ಇದ್ರ ವ್ಯೂ ಪಾಯಿಂಟ್ ಬಂದು ಇದು ಡೈರೆಕ್ಟ್ ವ್ಯೂ ಪಾಯಿಂಟ್ ಆಗಿರುತ್ತೆ. ಅಂದರೆ ಇವಾಗಿನ ಬರೋದು ಎಲ್ಲ ಕ್ಯಾಮ್ರಾದಲ್ಲೂ ಕೂಡ ಇದು ಪೆಂಟಾಪ್ರಿಸಮ್ ವ್ಯೂ ಪಾಯಿಂಟ್ ಇರುತ್ತೆ. ಸೊ ಅದು ರಿಫ್ಲೆಕ್ಟ್ ಆಗಿ ಇಲ್ಲಿಂದ ಸೊ ಇಲ್ಲಿ ಲೆನ್ಸಿಂದ ಏನು ಬರುತ್ತೆ ಅದೇ ವ್ಯೂ ನಮಗೆ ಇಲ್ಲಿ ಕಾಣೋದು, ಅದು ಪೆಂಟಾಪ್ರಿಸಮ್ ಮೆಥಡ್ ಅದು. ಸೊ ಅದು ಯಾವಾಗ ಬಂತು ಅಂದರೆ 1948ರಲ್ಲಿ ಏನೋ ಅದು ಶುರು ಆಯಿತು. ಸೊ ಶುರುವಾಗಿದ್ದು ಇವಾಗಿನವರೆಗೂ ಕೂಡ ಅದೇ ಪೆಂಟಾಪ್ರಿಸಮ್ ಮೆಥಡೇ ಇದೆ. ಸೊ ಇವಾಗ ಹೊಸದಾಗಿ ಬಂದಿರೋ ಯಾವುದದು ಮಿರರ್ಲೆಸ್ ಕ್ಯಾಮ್ರಾ ಬಿಟ್ಟು ಮತ್ತೆಲ್ಲ ಕೂಡ ಹಾಗೇ ಇದೆ. ಸೊ ಈ ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ಇದು ಡೈರೆಕ್ಟ್ ವ್ಯೂ ಪಾಯಿಂಟ್ ಇದೆ. ಹಾಗೆ ಇದು ಲೆನ್ಸ್ ಕೂಡ 30mm ಪಾಯಿಂಟನ್ನು ಹೊಂದಿರುತ್ತೆ. ಹಾಗೆ ಇದು ಅಪಾರ್ಚರ್ ಆಗಿರ್ಬೋದು, ಶಟರ್ ಸ್ಪೀಡ್ ಆಗಿರ್ಬೋದು, ಏನು ಕೂಡ ಚೇಂಜಸ್ ಏನು ಮಾಡೋಕ್ಕಾಗಿರಲ್ಲ. ಬಟನ್ ಇರೋದು ಇಲ್ಲಿ ಒಂದೇ, ಇದು ಪಿಕ್ಚರ್ನೇ ಎಕ್ಸ್ಪೋಸರ್ ಮಾಡ್ಬೋದು ಅಷ್ಟೇ ಬಿಟ್ಟರೆ ಮತ್ತು ಯಾವುದೇ ಬಟನ್ಗಳಿರಲ್ಲ. ಆನ್ ಆಫ್ ಬಟನ್ ಕೂಡ ಇದೇ ಆಗಿರುತ್ತೆ, ಈ ಲೆನ್ಸ್ ಕ್ಯಾಪು ಕೂಡ ಇದೇ ಆಗಿರುತ್ತೆ, ಹಾಗೂ ಆನ್ ಆಫ್ ಬಟನ್ ಕೂಡ ಇದೇ ಆಗಿರುತ್ತೆ. ಮತ್ತು ಇದರಲ್ಲಿ ಅಪಾರ್ಚರ್ ಅನ್ನೋದು 8.0 ಅನ್ನೋದು ಫಿಕ್ಸೆಡ್ ಆಗಿರುತ್ತೆ. ಫೋಕಸ್ ಕೂಡ ಅಷ್ಟೇ, ಫೋಕಲ್ ಲೆಂತ್ ಏನಿರುತ್ತೆ ಅದು ಫೋಕಲ್ ಲೆಂತು 20mm ಏನೋ ಇರುತ್ತೆ. ಸೊ ಫೋಕಲ್ ಲೆಂತು 20mm ಇರುತ್ತೆ. ಹಾಗೆ ಫೋಕಸ್ಸಿಂಗ್ ಡಿಸ್ಟೆನ್ಸ್ ಏನಿರುತ್ತೆ ಅದು 1.2 ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ಹಾಗೆ ಇದು ಫ್ಲ್ಯಾಶ್ ಏನಿರುತ್ತೆ ಇದು ಕೂಡ ಅಷ್ಟೇ ಫಿಕ್ಸ್ ಆಗಿರುತ್ತೆ. ಇದನ್ನು ನಾವು ಆಫ್ ಮಾಡೋದಾಗಲಿ ಅಥವಾ ಏನು ಮಾಡೋಕ್ಕಾಗಲ್ಲ. ಇದು ಕೂಡ 3 ಮೀಟ್ರಷ್ಟು ಡಿಸ್ಟೆನ್ಸ್ ಹೊಂದಿರುತ್ತೆ. ಈ ಫ್ಲ್ಯಾಶ್ ಎಷ್ಟು ಪ್ರಕಾಶಮಾನವಾಗಿ ಇರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಈ ಟೇಪ್ ಹಾಕಿದ ತಕ್ಷಣ ಈ ಥರ ಲಾಕ್ ಆಗುತ್ತೆ. ಸೊ ಇಲ್ಲೊಂದು ಲಾಕ್ ಸಿಸ್ಟಮನ್ನು ಕೊಟ್ಟಿರ್ತಾರೆ. ಸೊ ಅದು ಈ ಥರ ಮಾಡಿದಾಗ ಈ ಟೇಪನ್ನು ವಾಪಸ್ ತಿರ್ಸ್ಬೋದಾಗಿದೆ. ಈ ಥರ ವಾಪಸ್ ತಿರ್ಸಿ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಬೋದು. ಈಗ ನಾನು ಟೇಪ್ ಹಾಕಿ ಫಿಕ್ಸ್ ಮಾಡಿದ್ದೀನಿ. ಇಲ್ಲಿ ಈ ಥರ ಒಂದು ಪಿಕ್ಚರ್ಗೆ ಎಷ್ಟು ಬೇಕೋ ಅಷ್ಟು ಟೇಪನ್ನು ಇದನ್ನು ತಗೊಂಡಿರುತ್ತೆ ಆಲ್ರೆಡಿ. ಸೊ ಇಲ್ಲಿ ಆನ್ ಆಗಿದೆಯೋ ಆಫ್ ಇದೆಯೋ ಅನ್ನೋದು ಒಂದು ಲೈಟ್ ಮುಖಾಂತರ ನೋಡ್ಬೋದು, ಲೈಟ್ ಕೊಟ್ಟಿರ್ತಾನೆ. ಹಾಗೆ ಇದು ಏನಿದೆ ಇದು ವ್ಯೂ ಪಾಯಿಂಟ್ ಆಗಿರುತ್ತೆ. ಸೊ ಇದು ಡೈರೆಕ್ಟ್ ವ್ಯೂ ಪಾಯಿಂಟ್ ಆಗಿರುತ್ತೆ. ಇದು ಯಾವುದೇ ಲೆನ್ಸಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಸೊ ನಾವೀಗ ಒಂದು ಪಿಕ್ಚರ್ನ ತೆಗೆದು ನೋಡೋಣ ಬನ್ನಿ, ಎಕ್ಸ್ಪೋಸ್ ಮಾಡೋಣ. ಸೊ ನೋಡಿದ್ರಲ್ಲ, ಇಷ್ಟು ಪ್ರಕಾಶಮಾನವಾದ ಫ್ಲ್ಯಾಶನ್ನು 2 ಶೆಲ್ಲಲ್ಲಿ ಕೊಟ್ಟಿರ್ತಾರೆ. ಇದಕ್ಕೆ ಬೇರೆ ಏನೂ ಎಕ್ಸ್ಟ್ರಾ ಬ್ಯಾಟ್ರಿ ಆಗಲಿ ಏನೂ ಇರಲ್ಲ. ಸೊ ಇದೇ 2 ಶೆಲ್ಲಲ್ಲಿ ಫ್ಲ್ಯಾಶು ಇರುತ್ತೆ. ನೋಡ್ಬೋದು, ಈಗ ಒಂದು ಪಿಕ್ಚರ್ ತೆಗೆದೆ ನಾನು. ತೆಗೆದಾದ ತಕ್ಷಣ ಇಲ್ಲಿ ರೀಲ್ನ ಮತ್ತೆ ಮುಂದೋಡ್ಬೇಕು. ಈ ಥರ ಒಂದು ಪಿಕ್ಚರಿಗೆ ಎಷ್ಟು ಬೇಕೋ ಅಷ್ಟು ರೀಲ್ ತಗೊಂಡು ಆಟೋಮೆಟಿಕ್ಕಾಗಿ ಇಲ್ಲಿ ಲಾಕ್ ಆಗೋ ಸಿಸ್ಟಮ್ ಇರುತ್ತೆ, ಮುಂದೆ ಹೋಗಲ್ಲ ಇದು. ಸೊ ಈ ಸಿಸ್ಟಮು 1888ರಿಂದ ಶುರುವಾಗಿದ್ದು. ಸೊ ಅವಾಗಿಂದ ಅಷ್ಟೇ ಫಿಲ್ಮ್ ರೋಲ್ನ ತಿರ್ಸೋದು ಒಂದು ಪಾಯಿಂಟ್ ಇರ್ತಿತ್ತು, ಅವಾಗಿನೂ ಅದೇ ಸಿಸ್ಟಮೇ ಬಂದಿದೆ. ಸೊ ಇದು ಕೂಡ ಕೊಡಕ್ ಕಂಪ್ನಿ ಈಸ್ಟ್ಮ್ಯಾನ್ ಅವರು ಇದೇ ಪ್ರೊಸೀಜರ್ನ ಇದಕ್ಕೂ ಇಟ್ಟಿದ್ದಾರೆ. ಸೊ ನೋಡ್ಬೋದು, ಇದಿಷ್ಟು ಆದ ತಕ್ಷಣ ಇಲ್ಲಿ ಎಕ್ಸ್ಪೋಜರ್ ಬಟನ್ನ ಒತ್ತಾಗ ಈ ಥರ ಫ್ಲಾಶ್ ಆಗುತ್ತೆ. ಈ ಫ್ಲ್ಯಾಶ್ನ ಆಫ್ ಆಗಲಿ ಅಥವಾ ಇದು ಮಾಡಿಡಕ್ಕೆ ಬರಲ್ಲ, ಹೋಲ್ಡ್ ಮಾಡಿಡಕ್ಕೆ ಬರಲ್ಲ. ಸೊ ನಿಮಗೆ ಇನ್ನೊಂದೆರಡು ಫೋಟೋ ತೆಗೆದು ತೋರಿಸ್ತೀನಿ. ಇದರಲ್ಲಿ ಈ ಥರ ಮೂವ್ ಮಾಡಬೇಕು. ಮೂವ್ ಮಾಡಿದ ತಕ್ಷಣ ಲಾಕ್ ಆಗುತ್ತೆ. ಲಾಕ್ ಆಗಿದ ತಕ್ಷಣ ಈ ಡೈರೆಕ್ಟ್ ವ್ಯೂ ಪಾಯಿಂಟಲ್ಲಿ ಕಣ್ಣಿಡ್ಕೊಂಡು ಈ ಥರ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋಸ್ ಆಗುತ್ತೆ. ಸೊ ಇದು ಎಕ್ಸ್ಪೋಸ್ ಆಗಿರೋ ಫೋಟೋಸ್ ಎಲ್ಲ ಈ ರೀಲಲ್ಲಿ ತುಂಬಿರುತ್ತೆ. ಸೊ ಇದನ್ನು ನಾವು ಮತ್ತೆ ಇಲ್ಲಿ ಅನ್ಲಾಕ್ ಮಾಡಿ ಈ ಥರ ರೀಲ್ನ ತೆಗಿಬೋದು. ತೆಗಿಯೋಕ್ಕಿಂತ ಮುಂಚೆ ಏನಿರುತ್ತೆ, ಈ ಥರ ಒಂದು ಬಟನ್ ಇದೆ ನೋಡಿ, ಇದನ್ನು ತಿರ್ಸೋ ಮುಖಾಂತರ ಇಲ್ಲಿ ಲಾಕನ್ನು ಅನ್ಲಾಕ್ ಮಾಡಿಕೊಂಡು ಈ ಥರ ತಿರ್ಸೋ ಮುಖಾಂತರ ಈ ರೀಲ್ನ ಮತ್ತೆ ವಾಪಸ್ ಸುತ್ತಬೋದಾಗಿದೆ.
ಈ ಥರ ಸುತ್ತಿ ಇದನ್ನು ಮತ್ತೆ ಪ್ರಿಂಟರ್ ಮುಖಾಂತರ ಈ ಪಿಕ್ಚರ್ನ ತೆಗೆದು ಹಾರ್ಡ್ ಕಾಪಿಯಾಗಿ ತೆಗಿಬೋದಾಗಿದೆ. ಮೊದಲನೇದಾಗಿ ಈ ಒಂದು ಕೊಡಕ್ KB-10 35mm ಕ್ಯಾಮ್ರಾವನ್ನು 1996-97ರಲ್ಲಿ ಇದನ್ನು ಮಾರುಕಟ್ಟೆಗೆ ಬಿಡ್ತಾರೆ. ಸೊ ಈ ಕ್ಯಾಮ್ರಾ ಬಂದು 2009ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋಂಥದ್ದು. ಇದನ್ನು ಓಪನ್ ಮಾಡಿದ್ದು ಇವತ್ತೇ ಫಸ್ಟು. ಮತ್ತು ಈ ಕ್ಯಾಮ್ರಾಗಳು ಕಲರ್ ಪಿಕ್ಚರ್ಗಳನ್ನೇ ಕೊಡ್ತಾ ಇದ್ವಿ. ಇದರಲ್ಲಿ ಎಲ್ಲ ವಿಷಯಗಳು ತಿಳಿತು ಅಂತ ಅಂದ್ಕೊತೀನಿ. ಇದರಲ್ಲಿ ಶಟರ್ ಸ್ಪೀಡ್ ಆಗಲಿ ಅಪರ್ಚರ್ ಆಗಲಿ ಯಾವುದೇ ಒಂದು ಬಟನ್ ಇರಲ್ಲ, ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕೂ ಬರಲ್ಲ. ಇರೋದು ಒಂದು ಬಟನ್ನು ಎಕ್ಸ್ಪೋಜರ್ ಬಟನ್ನು, ಹಾಗೆ ಇಲ್ಲಿ ಆನ್ ಆಫ್ ಬಟನ್ನು, ಲೆನ್ಸ್ ಕ್ಯಾಪ್, ಇದು ಮಾತ್ರ. ಸೊ ಇದಿಷ್ಟು ಈ ಕ್ಯಾಮ್ರಾದ ಬಗ್ಗೆ. ಇದು ನೋಡ್ಬೋದು ನೀವು, ಇದರ ಬಾಕ್ಸ್ ನೋಡ್ಬೋದು. ಇಲ್ಲಿ 600 ರೂಪಾಯಿ ಇದೆ. ಇಲ್ಲಿ 2 ವರ್ಷ ವ್ಯಾರಂಟಿ ಇತ್ತು 2009ರಲ್ಲಿ. ಸೊ ಈ ರೀತಿ ಕ್ಯಾಮ್ರಾಗಳು ಎಲ್ಲಿ ತನಕ ಬಂದು ಅಂತ ಹೇಳಿದ್ರೆ, ಈ ಕೊಡಕ್ ಕಂಪ್ನಿ ಕ್ಯಾಮ್ರಾ ಅನ್ನೋದು ಈಗ ಡಿಜಿಟಲ್ ಕ್ಯಾಮ್ರಾ ಬಂದ್ವಲ್ಲ 2014-15ರಂಗೆ, ಅಲ್ಲಿವರೆಗೂ ಕೂಡ ಇದೇ ಒಂದು ಟೇಪ್ ಕ್ಯಾಮ್ರಾ, ಈ ಫಿಲ್ಮ್ ರೋಲ್ ಕ್ಯಾಮ್ರಾಗಳನ್ನು ಯೂಸ್ ಮಾಡ್ತಾಯಿದ್ರು. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇದೇ ರೀತಿ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲೂ ಕೊಡ್ತಾ ಇರ್ತೀನಿ, ನೋಡಿ. ಮತ್ತು ಈ ಕ್ಯಾಮ್ರಾದ ಬಗ್ಗೆ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ಈ ಒಂದು ಏನೋ ಮೀಟ್ರ್ ಇದೆ, ಇದು ಯಾವುದು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.